ಮೇಲ್ಜಾತಿ ಮೀಸಲಾತಿ ಇದು ಮೋದಿ ಗಿಫ್ಟ್. 2019 ಲೋಕಸಭಾ ಚುನಾವಣೆಗೆ ಮುನ್ನ ಕೇಂದ್ರದ ಎನ್ಡಿಎ ಸರ್ಕಾರ ಬಹುದೊಡ್ಡ ಗಿಫ್ಟ್ ಅನ್ನ ಘೋಷಣೆ ಮಾಡಿದೆ. ಸೊ ದೇಶದ ಮೇಲ್ಜಾತಿಯಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಂತ ಬಡವರಿಗೆ 10% ಮೀಸಲಾತಿ ಕೊಡ್ತಕ್ಕಂಥ ತೀರ್ಮಾನಕ್ಕೆ ಕೇಂದ್ರ ಸರ್ಕಾರ ಈಗ ಹಸಿರು ನಿಶಾನೆ ಕೊಟ್ಟಿದೆ. 10% ಮೀಸಲಾತಿಗೆ ಕೇಂದ್ರದ ಸಂಪುಟ ಓಕೆ ಅಂದಿದೆ. ಚುನಾವಣೆಗೂ ಮುನ್ನ ಮೋದಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದು 2019 ಲೋಕಸಭಾ ಚುನಾವಣೆಗೆ ಮುನ್ನ ಒಂದು ದೊಡ್ಡ ಪ್ರಮಾಣದ ಬಹುಮಾನ ಘೋಷಣೆ. ಮೇಲ್ಜಾತಿಯ ಬಡವರಿಗೆ 10% ಮೀಸಲಾತಿ ಕೊಡ್ತಕ್ಕಂಥ ತೀರ್ಮಾನ ಇವತ್ತು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವವರಿಗೆ ಈ ಮೀಸಲಾತಿ ಅನ್ವಯ ಆಗುತ್ತೆ. 8 ಲಕ್ಷ ಆದಾಯ ಇರತಕ್ಕಂಥ ಬಡವರು ಯಾರಿದ್ದಾರೆ, ಅದು ಯಾವುದೇ ಜಾತಿ ಇರ್ಬೋದು, ಮೇಲ್ಜಾತಿಯ ವರ್ಗದ ಬಡವರಿಗೆ ಇದು ಅಪ್ಲೈ ಆಗುತ್ತೆ. ಹಾಗಾಗಿ ಅನೇಕ ವರ್ಷಗಳಿಂದ ಇಂಥದ್ದೊಂದು ಕೂಗಿತ್ತು. ಶಿಕ್ಷಣ ಉದ್ಯೋಗದಲ್ಲಿ 10% ಮೀಸಲಾತಿ ಅನ್ವಯ ಆಗುತ್ತೆ. ಇವತ್ತು ನಡೆದಂತ ಏನು ಸಚಿವ ಸಂಪುಟ ಸಭೆ ಇದಕ್ಕೆ ಅನುಮೋದನೆ ಕೊಟ್ಟಿದೆ. ನಾಳೆ ಇದಕ್ಕೆ ಸಂವಿಧಾನ ತಿದ್ದುಪಡಿ ಅಗತ್ಯ ಇದೆ. ಸೊ ತಿದ್ದುಪಡಿ ಮಂಡನೆಗಾಗಿ 2 ದಿನ ಕಲಾಪವನ್ನು ಕೂಡ ವಿಸ್ತರಣೆ ಮಾಡುವ ತೀರ್ಮಾನ ಕೈಗೊಳ್ಳಲಾಗಿದೆ. ಇದು ಸಂಸತ್ತಿನಲ್ಲಿ ಚರ್ಚೆ ಆಗಿ ಇದು ಕಾಯ್ದೆಗೆ ತಿದ್ದುಪಡಿ ಆಗಬೇಕಾಗುತ್ತೆ. ಸೊ ಲೋಕಸಭಾ ಸಮರಕ್ಕೂ ಮುನ್ನ ಪ್ರಧಾನಿ ಮೋದಿ ಈ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಮೀಸಲಾತಿ ಪ್ರಮಾಣ 50% ಈಗ 60ಕ್ಕೆ ಏರಿಕೆ ಆಗುತ್ತೆ. 10% ಮೀಸಲಾತಿ ಜಾರಿಗೆ ಬಂದ್ರೆ 60% ಮೀಸಲಾತಿ ದೇಶದಲ್ಲಿ ಜಾರಿಗೆ ಬರುತ್ತೆ. ಸೊ ಮೇಲ್ಜಾತಿಯ ಬಡವರಿಗೂ ಕೂಡ 10% ಮೀಸಲಾತಿ ಕೊಡ್ತಕ್ಕಂಥ ತೀರ್ಮಾನ ಈಗ ಬಹುದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಪರ ವಿರೋಧ ಕೂಡ ಶುರು ಆಗಿದೆ. ಒಂದಂತೂ ಸ್ಪಷ್ಟ, ಇದು ಮೇಲ್ಜಾತಿಯ ಬಡವರಿಗೆ ಅಂದ್ರೆ 8 ಲಕ್ಷ ಆದಾಯ ಇರ್ತಕ್ಕಂಥ 8 ಲಕ್ಷ ಮತ್ತು 8 ಲಕ್ಷ ಕೆಳಗಡೆ ಯಾರಿಗೆ ಆದಾಯ ಇರುತ್ತೆ ಅವರು ಪ್ರತಿಯೊಬ್ಬರು ಕೂಡ ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಇದರ ಮೀಸಲಾತಿ ಲಾಭವನ್ನು ಪಡ್ಕೊಳ್ತಾರೆ. ಇದು ಲೋಕಸಭಾ ಚುನಾವಣೆ ಸಮರಕ್ಕೂ ಮುನ್ನ ನರೇಂದ್ರ ಮೋದಿ ಕೊಟ್ಟಂತ ಒಂದು ದೊಡ್ಡ ಗಿಫ್ಟ್. ಇದು ರಾಜಕೀಯ ಗಿಫ್ಟ್ ಅಂತಲೂ ಕೂಡ ಹೇಳ್ಬೋದು. ಯಾಕಂತಂದ್ರೆ ಚುನಾವಣೆ ಕೇವಲ 4 ತಿಂಗಳು ಬಾಕಿ ಇರುವಾಗ ಸೊ ಮತದಾರರನ್ನ ಸೆಳೆಯುವಂತ ಒಂದು ಅಸ್ತ್ರವನ್ನ ಈಗ ಮೋದಿ ಪ್ರಯೋಗ ಮಾಡಿದ್ದಾರೆ. ಇದು ಮೀಸಲಾತಿ ಅಸ್ತ್ರ, ಮೇಲ್ಜಾತಿಯ ಮೀಸಲಾತಿ ಅಸ್ತ್ರ ಅಂತಲೂ ಕೂಡ ಹೇಳ್ಬೋದು. ಲೋಕಸಭೆ ಸಮರಕ್ಕೆ ಮುನ್ನ ಪ್ರಧಾನಿ ಮೋದಿ ನೀಡಿದಂತ ಭರ್ಜರಿ ಗಿಫ್ಟ್ ಇದು ಈಗ ಲೋಕಸಭೆಯಲ್ಲಿ ಚರ್ಚೆ ಆಗುತ್ತೆ. ಸಂವಿಧಾನ ತಿದ್ದುಪಡಿ ತರಬೇಕಾಗುತ್ತೆ. ಈಗಿರ್ತಕ್ಕಂಥದ್ದು ಒಂದು ಕಟ್ ಆಫ್ 50% ಮೀಸಲಾತಿ ಇರ್ತಕ್ಕಂಥದ್ದು, ಅದಕ್ಕಿಂತ ಮೇಲೆ ಮೀಸಲಾತಿ ಕೊಡೋಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಈಗ 10% ಮೀಸಲಾತಿ ಬಂದ್ರೆ ಆ ತಿದ್ದುಪಡಿ ಆಗ್ಬೇಕಾಗತ್ತೆ. ಲೋಕಸಭೆಯಲ್ಲಿ ಚರ್ಚೆ ಆಗಿ ನಂತರ ಇದನ್ನ ಸಂವಿಧಾನಕ್ಕೆ ತಿದ್ದುಪಡಿ ತರುವ ಮೂಲಕ 60%ಕ್ಕೆ ಏರಿಕೆ ಮಾಡಲಿಕ್ಕೆ ಒಂದು ಕೇಂದ್ರ ಸರ್ಕಾರ ಮುಂದಾಗಿದೆ. ಹಾಗಿದ್ರೆ ಏನಿದು ಪ್ರಧಾನಿ ಮೋದಿ ನೀಡಿದಂತ ಮೇಲ್ಜಾತಿ ಬಡವರ ಗಿಫ್ಟ್? ಆ ಗಿಫ್ಟ್ ಒಂದಷ್ಟು ಅಂಶ ನೋಡ್ಕೊಂಡು ಏನೇನಾಗುತ್ತೆ. ಹಾಗಿದ್ರೆ ಇದು 60% ಆಗುತ್ತೆ. ಮೇಲ್ವರ್ಗದ ಬಡವರಿಗೆ ಮೀಸಲಾತಿ ಘೋಷಣೆ ಆಗಿದೆ, ಅನುಮತಿ ಸಿಕ್ಕಿದೆ. 10% ಮೀಸಲಾತಿಗೆ ಕೇಂದ್ರ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಅನುಮೋದನೆ ಕೊಟ್ಟಿದೆ. ಸೊ ಇದರಿಂದ ಮೇಲ್ಜಾತಿ ಬಡವರಿಗೂ ಕೂಡ ಮುಂದೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಲಾಭ ಆಗುತ್ತೆ. ಯಾರು ಬಡವರಿದ್ದಾರೆ ಅವರಿಗೂ ಕೂಡ ಅವಕಾಶ ಸಿಗುತ್ತೆ. 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಯಾರು ಹೊಂದಿರ್ತಾರೋ ಆ ಜಾತಿಯ ಬಡವರಿಗೆ ಇದು ಅವಕಾಶ ಸಿಗುತ್ತೆ. ಹಾಗೆ ಮೀಸಲಾತಿ ಪ್ರಮಾಣ ಈಗ 50 ಇದೆ, 50%. ಅದು ಇನ್ನು ಮುಂದೆ ಒಪ್ಪಿಗೆ ಸಿಕ್ಕರೆ, ಸಂವಿಧಾನ ತಿದ್ದುಪಡಿ ಆದರೆ ಅದು 60ಕ್ಕೆ ಏರಿಕೆ ಆಗುತ್ತೆ. ಹಾಗಾದ್ರೆ ದೇಶದ ಮೀಸಲಾತಿ ಪ್ರಮಾಣ 60% ಆಗುತ್ತೆ. ಸೊ ನಾಳೆನೇ ಲೋಕಸಭೆಯಲ್ಲಿ ಈ ತಿದ್ದುಪಡಿ ಮಂಡನೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಕಾರಣಕ್ಕಾಗಿನೇ ಲೋಕಸಭೆಯ ಅವಧಿ ಕಲಾಪ ಏನಿದೆ 2 ದಿನ ಕಾಲ ವಿಸ್ತರಣೆ ಮಾಡಿದ್ದಾರೆ. ಹಾಗಾಗಿ ಇದು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗುತ್ತೆ. 2 ದಿನ ವಿಸ್ತರಣೆ ಮಾಡಿರೋ ಹಿನ್ನೆಲೆಯಲ್ಲಿ ಇದನ್ನ ಇದೇ ಅಧಿವೇಶನದಲ್ಲಿ ಮುಗಿಸಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಧರಣೇಶ್ ಬೂಕಿನ್ಕರ್. ಧರಣೇಶ್, ಈಗಾಗಲೇ ಇದು ಒಂದು ದೊಡ್ಡ ಅಸ್ತ್ರವನ್ನ ಈಗ ಪ್ರಧಾನಿ ಮೋದಿ ಪ್ರಯೋಗ ಮಾಡಿದ್ದಾರೆ. 2019 ಮಹಾಸಮರಕ್ಕೆ ಮುನ್ನ ಮೇಲ್ಜಾತಿಯ ಬಡವರಿಗೆ 10% ಮೀಸಲಾತಿ ಕೊಡ್ತಕ್ಕಂಥದ್ದು ಈಗಾಗಲೇ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಹಿಂದುಳಿದ ಜಾತಿಗಳ ಪ್ರಮುಖ ನಾಯಕರು ಇದ್ರ ಬಗ್ಗೆ ಬಹಳ ಎಚ್ಚರಿಕೆ ಮಾತುಗಳನ್ನ ಆಡ್ತಾ ಇದ್ದಾರೆ. ದಲಿತ ಮುಖಂಡರು ಕೂಡ ಮಾತನಾಡ್ತಾ ಇದ್ದಾರೆ. ರಾಜಕೀಯವಾಗಿ ಒಂದು ದೊಡ್ಡ ಚರ್ಚೆಗೆ ಇದು ಸೆಂಟರ್ ಪಾಯಿಂಟ್ ಆಗಿದೆ. ಹಾಗಿದ್ರೆ ಈ ಮೀಸಲಾತಿ ಅಸ್ತ್ರ ಪ್ರಯೋಗದಿಂದ ಯಾವ ಸಮುದಾಯಗಳಿಗೆ ಏನ್ ಲಾಭ ಆಗುತ್ತೆ, ಒಂದು ಯಾವ್ಯಾವ ಕ್ಷೇತ್ರಕ್ಕೆ, ಶಿಕ್ಷಣ ಮತ್ತು ಉದ್ಯೋಗದಲ್ಲೂ ಕೂಡ ಇದು ಅನ್ವಯ ಆಗುತ್ತೆ ಅನ್ನುವಂತ ಮಾಹಿತಿ ಬರ್ತದೆ. ಹಾಗಿದ್ರೆ ಇದು ಈಗ 2 ದಿನಗಳ ಲೋಕಸಭೆಯ ಏನು ಕಲಾಪ ವಿಸ್ತರಣೆ ಮಾಡಿದರೆ, ಸೊ ಈ ಒಂದು ಕಲಾಪ ಈ ಅವಧಿಯಲ್ಲೇನೆ ಮುಗಿಸ್ಬೇಕನ್ನುವಂತ ಪ್ರಯತ್ನ ಇದೆಯಾ, ಅಥವಾ ಇದಕ್ಕೆ ಪರವಿರೋಧ ಬಂದ್ರೆ ಏನಿದೆ ಕೇಂದ್ರ ಸರ್ಕಾರ ಮುಂದಿರತಕ್ಕಂತ ದಾರಿ?
ಲಕ್ಷ್ಮಣ್ ಹುಗಾರ್, ಇವತ್ತು ಸಂಸತ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಬಿಸಿನೆಸ್ ಅಡ್ವೈಸರಿ ಕಮಿಟಿ ಬೆಳಿಗ್ಗೆ ನಡೆದಂತಹ ಸಭೆನಲ್ಲೂ ಕೂಡ ಸದನವನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂತ ಪ್ರಸ್ತಾಪ ಇರಲಿಲ್ಲ. ಆದರೆ ಕೇಂದ್ರ ಸಚಿವ ಸಂಪುಟ ಇವತ್ತು ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಅದು ಮೀಸಲಾತಿಗೆ ಸಂಬಂಧಪಟ್ಟಂತಹ ವಿಷಯ. ಅಂದ್ರೆ ಇಲ್ಲಿವರೆಗೆ ಏನಿತ್ತು 50% ಕ್ಯಾಪ್ ಇತ್ತು, ಅಷ್ಟು 50% ಮಾತ್ರ ಮೀಸಲಾತಿಯನ್ನ ನೀಡಲಾಗ್ತಾ ಇತ್ತು. ಈಗ ಇವತ್ತಿನ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರವನ್ನ ನೋಡಿದ್ರೆ ಅದು 60% ರೈಸ್ ಆಗುತ್ತೆ. ಅಂದ್ರೆ 60% ಕ್ಯಾಪ್ ಹಾಕುವಂತ ನಿರ್ಧಾರವನ್ನ ಮಾಡಿದೆ. ಈಗ ಇಲ್ಲಿವರೆಗೂ ಇದ್ದಿದ್ದೇನಂತಂದ್ರೆ SC ST ಗಳಿಗೆ ಮತ್ತು OBC ಗಳಿಗೆ ಅಂತನ್ನುವಂತಹ ಒಂದು ಕೆಟಗರಿಗಳು ಇದ್ವು. ಈಗ ಅದಕ್ಕೆ ಇನ್ನು 10% ಎಕ್ಸ್ಟ್ರಾವನ್ನ ಸೇರಿಸಿ ಆ ಕೆಟಗರಿಯನ್ನ ಜನರಲ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಜನರಲ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದು ಮೇಲ್ವರ್ಗದವ್ರಿಗೆ ಅಂತೇಳಿ ಕನ್ಸಿಡರ್ ಆಗುತ್ತೆ. ಅವರಿಗೆ ಅಂದ್ರೆ ಅವ್ರಿಗೆ ಒಂದೇ ಒಂದು ಕಂಡೀಷನ್ ಏನಂತಂದ್ರೆ ಆದಾಯ ಮಿತಿ 8 ಲಕ್ಷದಿಂದ ಒಳಗೆ ಇರಬೇಕು ಅಂತ. ಸೊ ಆ ತರದ ಆ ಒಂದು ಆ ಒಂದು ಅರ್ಹತೆಗೆ ಬಂದ್ರೆ 8 ಲಕ್ಷದಿಂದ ಆದಾಯ ಕಡಿಮೆ ಇದ್ರೆ ಅವರು ಕೂಡ ಈಗ 10% ಮೀಸಲಾತಿ ಒಳಗಡೆ ಗಿಟ್ಟಿಸ್ಕೋಬಹುದು. ಇಂಥದೊಂದು ನಿರ್ಧಾರವನ್ನ ಮಾಡಿದೆ. ಮತ್ತೆ ಇದು ಏನೋ ಕೇಂದ್ರ ಸಚಿವ ಸಂಪುಟ ಸಭೆ ತೀರ್ಮಾನ ಮಾಡಿದೆ, ಪ್ರಧಾನಿಯವರು ಒಪ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಬಿಜೆಪಿ ನಿರ್ಧಾರ ಮಾಡಿದೆ ಅಂತ ಮಾತ್ರಕ್ಕೆ ಇಂಪ್ಲಿಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸಾಂವಿಧಾನಿಕ ತಿದ್ದುಪಡಿ ತರಬೇಕು, ಅದು ಸಂಸತ್ನಲ್ಲಿ ಆಗ್ಬೇಕು. ಅದೇ ಕಾರಣಕ್ಕೋಸ್ಕರ ಇವತ್ತು ಮತ್ತೆ ಈಗ ಅಂದ್ರೆ ಸಂಪುಟ ತೀರ್ಮಾನದ ನಂತರ ಕೇಂದ್ರ ಸರ್ಕಾರ ಈಗ ತನ್ನ ಸದನದ ಅವಧಿಯನ್ನ ಕೂಡ ಇನ್ನು 2 ದಿನಗಳ ಮಟ್ಟಿಗೆ ಮುಂದೂಡಿದೆ. ಅಂದ್ರೆ ನಾಳೆ ಈ ಬಿಲ್ ಅನ್ನ ಪಾರ್ಲಿಮೆಂಟ್ ನಲ್ಲಿ ಮಂಡಿಸುತ್ತೆ. ಮೊದಲಿಗೆ ಲೋಕಸಭೆಯಲ್ಲಿ ಮಂಡನೆ ಆಗಬೇಕು, ಅನಂತರ ರಾಜ್ಯಸಭೆಗೆ ಬರಬೇಕು, 2 ಸದನಗಳ ಅಂಗೀಕಾರ ಆಗಬೇಕು, ಆಗಷ್ಟೇ ಬಿಲ್ ಪಾಸ್ ಆಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಧರಣೇಶ್ 2 ದಿನಗಳಲ್ಲಿ ಮುಗಿಯುವಂತದ್ದಲ್ಲ. ಯಾಕಂತಂದ್ರೆ ಇದು ಥರೋ ಡಿಬೇಟ್ ಆಗುತ್ತೆ, ಸಮಗ್ರ ಚರ್ಚೆ ಆಗ್ಬೇಕಾಗತ್ತೆ. ಯಾಕಂತಂದ್ರೆ ಇದು ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕಾಗೋದ್ರಿಂದ ಮೀಸಲಾತಿಯ ಏನು ಕಟ್ ಆಫ್ ಇದೆ ಅದು 50% ಮಾತ್ರ ಇರಬೇಕನ್ನುವಂಥದ್ದು ಸಂವಿಧಾನದ ಆಶಯ. ಹಾಗಾಗಿ ಈಗ 60ಕ್ಕೆ ಏರಿಸಬೇಕಾದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ 2 ಕಡೆ ಚರ್ಚೆ ಆಗ್ಬೇಕಾಗತ್ತೆ. ಇದರ ಸಾಧಕ ಬಾಧಕಗಳು, ಎಲ್ಲೆಲ್ಲಿ ಲಾಭ ಆಗುತ್ತೆ, ಇದರ ಬೇರೆ ಮೀಸಲಾತಿಗೆ ಯಾವ ತರ ಆಗುತ್ತೆ, ಉದ್ಯೋಗದಲ್ಲಿ ಅಂದ್ರೆ ಯಾವ್ಯಾವ ಉದ್ಯೋಗದಲ್ಲಿ ಅವಕಾಶಗಳು, ಸೊ ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಆದರೆ ಇದು ಇದೇ 2 ದಿನಗಳಲ್ಲಿ ಇದಕ್ಕೆ ಒಪ್ಪಿಗೆ ಸಿಗೋದು ಡೌಟು. ಖಂಡಿತ ಆಮೇಲೆ ಚರ್ಚೆ ಆಗಬೇಕು, ಆದ್ರೆ ಇದು ಚರ್ಚೆ ಆಗೋದೇ ಡೌಟ್. ಯಾಕೆಂತಂದ್ರೆ ಖಂಡಿತಕ್ಕೂ ಕೂಡ ಎಲ್ಲ ಹಿಂದುಳಿದ ವರ್ಗ ನಾಯಕರು, ದಲಿತ ನಾಯಕರು, ಅಲ್ಪಸಂಖ್ಯಾತ ನಾಯಕರು ಇವರೆಲ್ಲರೂ ವಿರೋಧ ಮಾಡುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಫಾರ್ ಎಕ್ಸಾಂಪಲ್, ಈ ಒಂದು ಕೇಂದ್ರ ಸಚಿವ ಸಂಪುಟದ ತೀರ್ಮಾನ ಹೊರಬೀಳ್ತಿದ್ದಂಗೆ ಗುಜರಾತ್ನ ಹಾರ್ದಿಕ್ ಪಟೇಲ್ ಇತ್ತೀಚೆಗೆ ಪಟೇಲ್ ಸಮುದಾಯವನ್ನ ಮೀಸಲಾತಿಗೆ ತರಬೇಕು ಅಂತೇಳಿ ಬಹಳ ಹೋರಾಟ ಮಾಡಿದಂತ ಹಾರ್ದಿಕ್ ಪಟೇಲ್ ಪ್ರಧಾನಿ ನರೇಂದ್ರ ಮೋದಿ ಮೇಲೆ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿರುವಂತಹ ಹಾರ್ದಿಕ್ ಪಟೇಲ್ ಇದು ಮೋದಿಯವರ ಕಟ್ಟ ಕಡೆಯ ಬಾಣ, ಮುಂದಿನ ಲೋಕಸಭಾ ಚುನಾವಣೆಯನ್ನ ಗೆಲ್ಲಿಕ್ಕೆ ಅಂತೇಳಿ ವ್ಯಾಖ್ಯಾನ ಮಾಡಿದ್ದಾರೆ. ಕಳೆದ ಬಾರಿ ಎಲ್ಲರಿಗೂ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು, ಅದು ಸಾಧ್ಯ ಆಗಿಲ್ಲ. ಈ ಬಾರಿ ಈ ಮೀಸಲಾತಿಯ ಅಸ್ತ್ರವನ್ನ ಬಳಸ್ತಿದ್ದಾರೆ ಅನ್ನುವಂತಹ ಪದಪ್ರಯೋಗಗಳನ್ನ ಹಾರ್ದಿಕ್ ಪಟೇಲ್ ಮಾಡಿದ್ದಾರೆ ನ್ಯೂಸ್ 18 ಜೊತೆ. ಅದೇ ರೀತಿ ಬೇರೆ ಎಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಉಪೇಂದ್ರ ಕುಶ್ವಾ ಅವರು NDA ಜೊತೆಗಿದ್ರು, ಇದೇ ಸರ್ಕಾರದಲ್ಲಿ ಮೋದಿ ಅವ್ರ ಜೊತೆಗಿದ್ರು. ಅವ್ರು ಈಗಷ್ಟೇ ಮೊನ್ನೆ ಹೊರಗೋದ್ರು, ಅವ್ರಿಗಾಗಲೇ ತಿರುಗಿ ಬಿದ್ದಿದ್ದಾರೆ. ಮತ್ತೆ ನಾಳೆ ಫಾರ್ ಎಕ್ಸಾಂಪಲ್ ಸಮಾಜವಾದಿ ಪಕ್ಷ ಇರ್ಬೋದು, BSP ಇರ್ಬೋದು, ಅಥವಾ ಬೇರೆ ಯಾವುದೇ ಪಕ್ಷಗಳು ಇನ್ಕ್ಲೂಡಿಂಗ್ ಮಾತಾಡ್ತೇನೆ. ನೀವು ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ವಿಪ್ರ ಸಮಿತಿಯ ಅಧ್ಯಕ್ಷರಂತ JH ಅನಿಲ್ ಕುಮಾರ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕ. ಅನಿಲ್ ಕುಮಾರ್ ಅವರೇ, ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಏನಿದೆ, ಮೇಲ್ಜಾತಿಯ ಬಡವರಿಗೆ, ಆರ್ಥಿಕವಾಗಿ ಹಿಂದುಳಿದಂತ ಬಡವರಿಗೆ 10% ಮೀಸಲಾತಿ ಕೊಡ್ತಕ್ಕಂಥ ತೀರ್ಮಾನವನ್ನ ತಾವು ಸಹಜವಾಗಿ ಸ್ವಾಗತಿಸ್ತೀರಿ. ಹಾಗಾದ್ರೆ ಯಾವ್ಯಾವ ಹಂತದಲ್ಲಿ ಇದರ ಲಾಭ ಆಗುತ್ತೆ ತಮ್ಮ ಪ್ರಕಾರ? ಸರ್, ಇದು ಈಗ ತಾನೇ ಇವರು ಘೋಷಣೆ ಮಾಡಿದ್ದಾರೆ. ಘೋಷಣೆ ಮಾಡಿರೋದು ಏಕ್ದಮ್ ಕಾನೂನು ಆಗೋದಿಲ್ಲ. ಇದಕ್ಕೆ ಮೊದಲು ಏನಾಗಿದೆ, ಮೊದಲು ಏನು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇದೆ, 50% ಕಿಂತ ಜಾಸ್ತಿ ಮೀಸಲಾತಿ ಇದಾಗಬಾರ್ದು ಅಂತ ಹೇಳಿ. ಸೀಲಿಂಗ್ ಇದೆ, ಅದು 50% ಮೇಲೆ ದಾಟಂಗಿಲ್ಲ. ಹೌದು, ದಾಟಂಗಿಲ್ಲ ಅಂತ ಹೇಳಿ. ಇದನ್ನ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಇವ್ರು ಯಾವ ರೀತಿ ಇದನ್ನ ತಗೊಂಡ್ ಹೋಗ್ತಾರೆ ಅದು ಮುಖ್ಯ ಆಗುತ್ತೆ. ಘೋಷಣೆ ಮಾಡಿದ ತಕ್ಷಣನೇ ಇದು ನಮ್ಗೆ ಆಗ್ಬಿಡುತ್ತೆ, ನಮ್ಗೆ ಲಾಭ ಇಲ್ಲ, ಒಂದಿನಕ್ಕೆ ಆಗಲ್ಲ. ಆಮೇಲೆ ಇದು ಇವ್ರು ಏನ್ ಘೋಷಣೆ ಮಾಡಿದ್ದಾರೆ ಇದನ್ನ ನಾವು ಸ್ವಾಗತ ಮಾಡ್ಬೋದು. ಯಾಕೆಂದ್ರೆ ಇವ್ರು ಏನ್ ಮೇಲ್ವರ್ಗ ಅಂತ ಹೇಳ್ಬಿಟ್ಟು ಟ್ಯಾಗ್ ಮಾಡ್ಬಿಟ್ಟು ಜನಗಳನ್ನ ತುಳಿಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅದೇ ಮೇಲ್ವರ್ಗದಲ್ಲೂ ಕೂಡ ಬಹಳಷ್ಟು ಜನ ಒಂದು ತಿನ್ನಕ್ಕೂ ಗತಿ ಇಲ್ದವರು ಇದ್ದಾರೆ, ಬಡವರಿದ್ದಾರೆ. ಅಂತವ್ರಿಗೆ ಇದು ಅನುಕೂಲ ಆಗ್ಬೇಕು. ಆ ರೀತಿ ಆದಾಗ ಮಾತ್ರ ಇದು ನಾವು ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ ಸ್ವಾಗತಿಸ್ತಾ ಇದ್ರಿ. ಉದ್ದೇಶ ಏನಿದೆ ಅದು ಬೇರೆ ವಿಚಾರ. ಆದರೆ ನೀವು ಹೇಳುವಂತ ಆರ್ಥಿಕವಾಗಿ ಹಿಂದುಳಿದಂತ ಸಮುದಾಯಗಳೇನಿದಾವೆ, ಬಡವರು ಏನಿದ್ದಾರೆ, ಬೇರೆ ಮೇಲ್ಜಾತಿ ಎಲ್ಲಾ ಬಡವರಲ್ಲಿ, ಸೊ ಏನೇನು ಅಂಶಗಳು ಇಟ್ಕೊಂಡು ತಾವು ಇದರ ಲಾಭವನ್ನ ಪಡ್ಕೋಬೇಕಂತ ಬಯಸ್ತೀರಿ? ಇದರಲ್ಲಿ ಬಹಳಷ್ಟು ಅಂಶಗಳಿದೆ. ಒಂದು ಏನಂದ್ರೆ
ಈಗ ಬಹಳಷ್ಟು ಎಕಾನಮಿಕಲ್ಲಿ ಬ್ಯಾಕ್ವರ್ಡ್ ಇದ್ದಾರೆ, ಅಂತವ್ರಿಗೆ ಸಹಾಯ ಆಗ್ಬೇಕು, ಒಂದು ಉದ್ಯೋಗ ಅವಕಾಶಗಳು ಸಿಗಬೇಕು. ಯಾವುದೇ ರೀತಿ ಈಗ ಮೀಸಲಾತಿ ಅಂದ ತಕ್ಷಣ ಬರೀ ಏನೋ ಒಂದು ಫೈನಾನ್ಷಿಯಲ್ ಕನ್ಸ್ಟ್ರೈನ್ ಒಂದೇ ಬರಲ್ಲ. ಮೀಸಲಾತಿ ಹಲವಾರು ಕಡೆ, ಈಗ ನೀವೇ ನೋಡಿದ್ರಿ, ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಯ್ತು, ಎಲ್ಲ ಏನು ಬರೇ ಉದ್ಯೋಗ ಕೊಡೋದ್ರಲ್ಲಿ ಮಾತ್ರ ಮೀಸಲಾತಿ ಇರಬೇಕು, ಪ್ರಮೋಷನ್ ಅಲ್ಲಿ ಇರಬಾರ್ದು ಅಂತ. ಬಹಳಷ್ಟು ಅದರಿಂದ ಬಹಳಷ್ಟು ಜನಕ್ಕೆ ತೊಂದರೆ ಆಯ್ತು. ಇದು ಮಾಡಬೇಕಾದ ಕಾನೂನನ್ನ ಒಂದು ಫುಲ್ ಪ್ರೂಫ್ ಕಾನೂನಾಗಿ ಮಾಡ್ಬೇಕೆ ಹೊರತು ಅರ್ಧಂಬರ್ಧ ಮಾಡಿ ಮತ್ತೆ ನಾಳೆ ಇನ್ನೊಂದು ಗೌರ್ಮೆಂಟ್ ಬಂದಾಗ ಇದಕ್ಕೆ ತೊಂದರೆ ಆಗೋಂತ ರೀತಿಲಿ ಆಗಬಾರ್ದು. ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಆಗಬಾರ್ದು, ಖಂಡಿತ ಆಗಬಾರ್ದು. ಯಾವುದೇ ಸರ್ಕಾರ ಇರಲಿ, ಯಾವುದೇ ಒಂದು ನಿರ್ಧಾರ ತಗೊಂಡಾಗ ಅದಕ್ಕೆ ಒಂದು ಸ್ಪಷ್ಟತೆ ಇರಬೇಕು, ಬದ್ಧತೆ ಇರಬೇಕು. ಒಂದು ಫುಲ್ ಪ್ರೂಫ್ ಪ್ರೋಗ್ರಾಮ್ ಆದಾಗ ಮಾತ್ರ ಇದು ಯಶಸ್ವಿ ಆಗುತ್ತೆ. ಈಗ ಅನಿಲ್ ಕುಮಾರ್ ಈಗ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ 10% ಕೊಡಬೇಕಂತ ಹೊರಟಿದೆ. ಇದೇ ರಾಜ್ಯದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯವರು ಇನ್ನೂ ಕೂಡ ಈ ಮೀಸಲಾತಿಯನ್ನ 70% ತರುವಂತ ಪ್ರಯತ್ನ ಮಾಡಿದ್ರು. ಸೊ ಮೀಸಲಾತಿ ಅನ್ನುವಂಥದ್ದೇನಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಹಕ್ಕಾಗಬೇಕಂದ್ರೆ ಬಡವನಿಗೆ, ಅದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಜಾತಿಯನ್ನು ತುಳಿಯಲ್ಪಟ್ಟವನಿಗೆ. ಆದ್ರೆ ಇದೊಂದು ರಾಜಕೀಯ ಬಾಣ ಆಗಬಾರ್ದು, ಖಂಡಿತ ಆಗಬಾರ್ದು. ಇದನ್ನ ನಾವು ಯಾವುದೇ ಕಾರಣಕ್ಕೂ ಈ ರಾಜಕೀಯ ಬಾಣ ಅಥವಾ ಏನೋ ವೋಟ್ ಬ್ಯಾಂಕ್ ಮಾಡ್ಕೊಂತಾರೆ, ಇದಕ್ಕೆ ಖಂಡಿತ ವಿರೋಧ ಇದೆ ನಮ್ದು. ಸೊ ಹಾಗಾದ್ರೆ ಇದು ಪ್ರಾಮಾಣಿಕವಾಗಿ ಯಾವ ಬಡವರಿದ್ದಾರೆ ಆಯಾ ಜಾತಿಯ ಬಡವರಿಗೆ ಅದು ಸಲ್ಲಬೇಕಾದಂತ ಒಂದು ಹಕ್ಕಬೇಕಾದಂತದ್ದು. ಹೌದೌದು, ಖಂಡಿತ ಹೌದು. ಸೊ ಹಾಗಾದ್ರೆ ನಿಮ್ ಪ್ರಕಾರ ಇದು ತರೋ ಡಿಬೇಟ್ ಆಗ್ಬೇಕಿದು ಸಂಸತ್ನಲ್ಲಿ, ಹೊರಗಡೆ ಒಳಗಡೆ ಎರಡು ಕಡೆ, ಹೊರಗಡೆ ಹೋಗ್ಬೇಕು ಸಾರ್ವಜನಿಕವಾಗಿ, ಸಂಸತ್ತಿನ ಒಳಗೂ ಆಗ್ಬೇಕು, ಎಲ್ಲ ಕಡೆನೂ ಚರ್ಚೆ ಆಗ್ಬೇಕು. ಯಾಕೆಂದ್ರೆ ಈಗ ಇವರು ಈ ಸುಪ್ರೀಂ ಕೋರ್ಟ್ ಡಿಸಿಷನ್ ವೈಲೇಷನ್ ಹೆಂಗ್ ಮಾಡ್ತಾರೆ ಅಥವಾ ಕಾನೂನು ತಿದ್ದುಪಡಿ ತರ್ತಾರ, ಸಂಸತ್ನಲ್ಲೂ ಆಗ್ಬೇಕಾಗತ್ತೆ, ಮತ್ತೆ ಹೊರಗಡೆನೂ ಚರ್ಚೆ ಆಗ್ಬೇಕಾಗತ್ತೆ. ಇಲ್ಲ, ತಿದ್ದುಪಡಿ ಮಾಡ್ಲೇಬೇಕು. ಯಾಕಂದ್ರೆ ಸೀಲಿಂಗ್ ಇರೋದು ರಿಸರ್ವೇಶನ್ 50%, ಅದು ಅಭಾವ ಕೊಡಂಗಿಲ್ಲ. ಸೊ ಈಗಾಗಲೇ ಅದು ಸಂವಿಧಾನದ ಏನು ಅದ್ರ ಪ್ರಿಯಾಂಬಲ್ ಸಂವಿಧಾನದ ಆಶೆನೇ 50% ಗಿಂತ ಮೇಲೆ ಹೋಗಿಲ್ಲ. ಅದನ್ನು ಡಿಬೇಟ್ ಆಗ್ಬೇಕು, ಕಾಯ್ದೆ ತಿದ್ದುಪಡಿ ಆಗ್ಬೇಕು, ಸಂವಿಧಾನಕ್ಕೆ ತಿದ್ದುಪಡಿ ಮಾಡ್ಬೇಕಾಗತ್ತೆ. ಇದು ಈ ಸಲ ಆಗುವಂತದ್ದಲ್ಲ. ಇದು ಬಹಳ ಪ್ರೀಮೆಚೂರ್ ಇವತ್ತೇನು ಘೋಷಣೆ ಆಗಿದೆ, ಇದು ನಾವು ಪ್ರೀಮೆಚೂರ್ ಅಂತ ಹೇಳ್ಬೋದು. ಇದನ್ನ ಮೊದಲೇ ಮಾಡಬಹುದಿತ್ತು, ಇನ್ನೊಂದು ವರ್ಷ ಮೊದಲು ಮಾಡಬಹುದಿತ್ತು ಇದನ್ನ. ಹೌದು, ಖಂಡಿತ ಮಾಡಬಹುದಾಯ್ತು. ಇದು ಮುಂದೆ ಬರುವ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರೋದು, ಅದರಲ್ಲಿ ಎರಡನೇ ಅಂಶನೇ ಇಲ್ಲ, ಎರಡನೇ ಮಾತೇ ಇಲ್ಲ. ಬಟ್ ರಾಜಕಾರಣ ಏನೇ ಇರ್ಬೋದು, ಆದ್ರೆ ಎಲ್ಲ ಒಂದ್ ಕಡೆ ಬಡವರಿಗೆ ಅನುಕೂಲ ಆಗ್ಬೇಕು ಅನ್ನೋದು ಒಂದು ಆಸೆ ಇದ್ರು ಕೂಡ ಇದನ್ನ ಇವ್ರಿಗೆ ಅಷ್ಟು ಗಂಭೀರತೆ ಇದ್ರೆ, ಇಷ್ಟೊಂದು ಕನ್ಸರ್ನ್ ಇದ್ರೆ ಒಂದು 7-8 ತಿಂಗಳು ಮೊದಲು ಡಿಬೇಟ್ ಬಿಡಬೇಕಾಗಿತ್ತು. ಇದು ಖಂಡಿತ ಬಿಡಬಹುದಾಯ್ತು. ಎಸ್, ಧನ್ಯವಾದ ಅನಿಲ್ ಕುಮಾರ್. ಅನಿಲ್ ಕುಮಾರ್ ಅವರು ಬಹಳ ಮುಕ್ತವಾಗಿ ಮಾತಾಡಿದ್ರು. ಈ ವಿಚಾರದಲ್ಲಿ ಅನೇಕ ಅಂಶಗಳಿದಾವೆ. ಇದು ಒಂದು ದಿನದಲ್ಲಿ ಆಗ್ತಕ್ಕಂಥದ್ದಲ್ಲ. ಸಂವಿಧಾನದ ಪ್ರಕಾರ 50% ಮೀಸಲಾತಿಯನ್ನು ಮೀರೋ ಹಾಗಿಲ್ಲ. ಹಾಗಿರುವಾಗ ಈಗ ಕೇಂದ್ರ ಸರ್ಕಾರ ತೆಗೆದುಕೊಂಡ ತೀರ್ಮಾನವನ್ನು ಸ್ವಾಗತಿಸ್ತೀವಿ. ಆದ್ರೆ ಹೇಗೆ ಮಾಡ್ತಾರೆ, ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದಂತ ನಿರ್ದೇಶನ ಕೊಟ್ಟಿದೆ. ಮತ್ತೊಂದು ಕಡೆ ಈಗ ಏನು ಹಾರ್ದಿಕ್ ಪಟೇಲ್ ನೇತೃತ್ವದಲ್ಲೇ ಪಟೇಲರಿಗೆ ಮೀಸಲಾತಿ ಕೊಡ್ಬೇಕಂತ ಒಂದು ಹೋರಾಟ ಇದೆ. ಮಹಾರಾಷ್ಟ್ರದಲ್ಲಿ ಮರಾಠಿಗರು ಮೀಸಲಾತಿ ಹೋರಾಟ ಇತ್ತು. ಹಾಗೇನೆ ಜಾಟು, ಮೀನಾ, ಬೇರೆ ಬೇರೆ ರಾಜ್ಯದಲ್ಲಿ ಒಂದೊಂದು ರೀತಿಯಾದಂತ ಮೀಸಲಾತಿ ಹೋರಾಟ ನಡೀತಾ ಇದ್ವೆ. ಹಾಗಿದ್ರೆ ಇದು ಮತ್ತೊಂದು ರೀತಿಯ ಏನು ವಾದ ವಿವಾದಕ್ಕೆ, ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದು. ಈಗಾಗಲೇ ಅನೇಕ ರಾಜಕೀಯ ಪಕ್ಷಗಳು ಕೂಡ, ಅನೇಕ ಸಂಘಟನೆಗಳು ಕೂಡ ಇದ್ರ ಬಗ್ಗೆ ಪರ ವಿರೋಧದ ಹೇಳಿಕೆಗಳನ್ನು ನೀಡ್ತಾ ಇದ್ದವು. ಮೇಲ್ಜಾತಿ ಮೀಸಲಾತಿ ಇದು ಮೋದಿ ಗಿಫ್ಟ್. ಈ ಬಗ್ಗೆ ಈಗಾಗಲೇ ಮಾತಾಡ್ತಾ ಇದ್ದಾರೆ ನಮ್ಮ ದೆಹಲಿ ಪ್ರತಿನಿಧಿ ಧರಣೀಶ್ ಧರಣೀಶ್. ಈಗಾಗಲೇ ಇದರಲ್ಲಿ ಬಹಳಷ್ಟು ಉತ್ತರ ಭಾರತದ ರಾಜಕೀಯ ಪಕ್ಷಗಳು, ಅದು BSP ಇರ್ಬೋದು, SP ಇರ್ಬೋದು, ಸ್ವತಃ ಅವರ ಮಿತ್ರ ಪಕ್ಷ ಜನತಾದಳ ಏನಿದೆ, ಸೊ ಅವರ ನಿಲುವುಗಳೇನು, ಈಗಾಗಲೇ ಉಪೇಂದ್ರ ಕುಶ್ವಾ ವಿರೋಧಿಸಿದ್ರೆ. ಸೊ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಜೊತೆಗೆ ಸಾಮಾಜಿಕ ಚಿಂತಕರಂತ ಬಿ ಗೋಪಾಲ್ ಕೂಡ ದೂರವಾಣಿ ಸಂಪರ್ಕದಲ್ಲಿ. ಬಿ ಗೋಪಾಲ್ ಅವರಿಗೆ ಕೇಂದ್ರ ಸರ್ಕಾರ 10% ಮೇಲ್ಜಾತಿ ಬಡವರಿಗೆ ಮೀಸಲಾತಿ ಕೊಡ್ತಕ್ಕಂಥ ತೀರ್ಮಾನ ಕೈಗೊಂಡಿದೆ. ಹಾಗಿದ್ರೆ ಇದು ಯಾವ ರೀತಿಯಾದಂತ ಒಂದು ಇಂಪ್ಯಾಕ್ಟ್ ಆಗುತ್ತೆ ರಿಸರ್ವೇಶನ್ ಟೋಟಲ್ ಸಿಸ್ಟಮ್ ಮೇಲೆ? ಅಲ್ಲ, ಈಗ ಅದನ್ನ ಸ್ವಾರ್ಥ ಮಾಡ್ಬೇಕು ಆಕ್ಚುಲಿ. ಓಕೆ, ಯಾಕಂದ್ರೆ ಈಗ ಮೀಸಲಾತಿ ಇರೋದು 49.5%, 50% ಸೀಲಿಂಗ್. 50 ಒಳಗಡೆ ಸುಪ್ರೀಂ ಕೋರ್ಟ್ ಪ್ರಕಾರ. ಈಗ ಜಿಸ್ಕಿ ಜಿತ್ನಿ ಸಂಖ್ಯಾ ಬಾರಿ ಉಸ್ಕಿ ಉತ್ನಿ ಭಾಗೇದಾರಿ. ಹೌದೌದೌದು. ಯಾವ್ಯಾವ ಜನಸಂಖ್ಯೆ ಎಷ್ಟೆಷ್ಟಿದೆಯೋ ಅಷ್ಟು ಮೀಸಲಾತಿ ಕೊಡ್ಲಿ. ಈಗ ಶೆಡ್ಯೂಲ್ ಕಾಸ್ಟ್ ಎಷ್ಟಿದ್ದಾರೆ 25, ಅವ್ರಿಗೆ 25 ಕೊಡ್ಲಿ. ಹೌದು. OBCಗಳು 50 ಇದ್ರೆ 50 ಕೊಡ್ಲಿ. ದಲಿತರು ಎಷ್ಟಿದ್ದಾರೆ ಅಷ್ಟು ಕೊಡಿ. ದಲಿತರು SC ಹೇಳಿದ್ನಲ್ಲ, ಹೌದೌದೌದು, ಕರೆಕ್ಟ್. ಅವ್ರದ್ದು 25 ಕೊಟ್ಬಿಡಿ. ಆಮೇಲೆ ಮೇಲ್ಜಾತಿಯವರು ಬ್ರಾಹ್ಮಿನ್ಸ್ ಎಷ್ಟಿದ್ದಾರೆ, ಯಾರ್ಯಾರು ಯಾವ್ಯಾವ ಜಾತಿ ಇದ್ದಾರೆ ಅವ್ರಿಗೆಲ್ಲ ಮೀಸಲಾತಿ ಕೊಡ್ಲಿ. ಸೊ 100% ಆಗ್ಬಿಟ್ಟು ಕ್ಲಿಯರ್ ಆಗುತ್ತೆ, ಕ್ಲಿಯರ್ ಆಗ್ಬಿಡ್ಲಿ. ಈಗ ಈ ಮೀಸಲಾತಿ ಕೇವಲ SC ST OBCಗಳಿಗೆ ಮಾತ್ರ ಅಂತ ಎಲ್ಲರೂ ತಲೆ ಕೆಚ್ಕೊಳ್ತಾ ಇದ್ದಾರೆ ಅಲ್ವಾ? ಅದೊಂದು ಗುಮ್ಮ ತಲೆಲಿದೆ. ಗುಮ್ಮ ಇದೆ, ಅವ್ರಿಗೆ ಹೊಟ್ಟೆಯೂರಿನೂ ಇದೆ. ಮೀಸಲಾತಿ ಅಂದ ತಕ್ಷಣನೇ ಅಸ್ಪೃಶ್ಯರು ಅಥವಾ ಏನೋ ಒಂದು ಫೀಲಿಂಗ್ ಇದೆ. ಹೌದು.
ಅದಕ್ಕೆ ಜನಸಂಖ್ಯಾವಾರು ಮೀಸಲಾತಿ ಕೊಟ್ಬಿಡ್ಲಿ. ಪಾರ್ಲಿಮೆಂಟ್ ಅಲ್ಲಿ ಎರಡೂ ಸದನಗಳಲ್ಲಿ ಹೌದು ಒಂದು ಬಿಲ್ ಪಾಸ್ ಮಾಡಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಟ್ಬಿಡ್ಲಿ. ಯಾವುದೇ ಅವಾಗ ಯಾರನ್ನೇ ಮೈಕ್ರೋ ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಹಿಡಿದು ಯಾವ್ಯಾವ ಕಮ್ಯುನಿಟಿ ಮೇಲ್ಜಾತಿ ಕೆಳಜಾತಿ ಎಲ್ಲಾ ಜಾತಿಗೂ ಆದ್ರೆ ಈಕ್ವಲ್ ಶೇರ್ ಆಗ್ಲಿ. ಡೆಫಿನೆಟ್ ಆಗಿ ಈಗ 50% ಒಳಗಡೆ ಮೀಸಲಾತಿ ಇದೆಯಲ್ಲ, ಹೌದು. ಇನ್ನು 50% ಏನಾಗ್ತಾ ಇದೆ? ಅದನ್ನೆಲ್ಲ ಯಾರು ಲೂಟಿ ಹೊಡಿತಾ ಇದ್ದಾರೆ? ಯಾವ್ದು ಒಂದು ಸಮುದಾಯ ಒಂದು 3-4% ಇರೋರು ಈ 60% 50% ಮೀಸಲಾತಿನ ಅದು ಮೀಸಲಾತಿ ಇಲ್ದೇನೆ ಅನುಭವಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಒಂದು ಕಡಿವಾಣ ಹಾಕ್ಬೋದಲ್ಲ. ಆ ದೃಷ್ಟಿಯಿಂದ ಹೌದು ಈ ಬಿಲ್ ಅನ್ನ ನಾನು ಸ್ವಾಗತ ಮಾಡ್ತೀನಿ ಬಹುಜನ ಸಮಾಜದ ಪರವಾಗಿ. ಎಸ್, ನಾನು ಮಾತಾಡ್ತೀನಿ ಗೋಪಾಲ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಜೊತೆಗೆ BSPಯ ಶಾಸಕರು ಮಾಜಿ ಸಚಿವರು ಅಂತ ಎನ್ ಮಹೇಶ್ ಕೇಂದ್ರ ಸರ್ಕಾರ ಇವತ್ತು 10% ಮೇಲ್ಜಾತಿ ಬಡವರಿಗೆ ಮೀಸಲಾತಿ ಕೊಡ್ತಕ್ಕಂಥ ತೀರ್ಮಾನವನ್ನು ಕೈಗೊಂಡಿದೆ. ಇದಕ್ಕೆ ಸಂವಿಧಾನ ತಿದ್ದುಪಡಿ ಆಗ್ಬೇಕಾಗತ್ತೆ. ಸೊ ನಿಮ್ಮ ರಿಯಾಕ್ಷನ್ ಏನು? ನಾನು ಮೇಲ್ಜಾತಿಲಿರೋ ಬಡವರಿಗೆ ಯಾವ್ಯಾವ ಸಮುದಾಯಗಳಿದೆ ಅವ್ರನ್ನ ಗುರುತಿಸಿ ಅವ್ರಿಗೆ ರಿಸರ್ವೇಶನ್ ಕೊಟ್ಟಿರೋದನ್ನ ನಾನು ಸ್ವಾಗತ ಮಾಡ್ತೇನೆ. ಮತ್ತೆ ನಮ್ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ಕ್ಯಾಟಗರಿ 3A ನಲ್ಲಿ ಒಕ್ಕಲಿಗರು, ರೆಡ್ಡಿಗಳು, ಬಂಟರು ಬರ್ತಾರೆ. ಹೌದು, ಅವ್ರಿಗೆ 5% ರಿಸರ್ವೇಶನ್ ಇದೆ. ಕ್ಯಾಟಗರಿ 3B ನಲ್ಲಿ ಲಿಂಗಾಯತರು ಮತ್ತೆ 47 ಉಪಜಾತಿಗಳು ಬರ್ತದೆ. ಹೌದು, ಅವ್ರಿಗೂ ಕೂಡ 4% ರಿಸರ್ವೇಶನ್ ಇದೆ. ಆಮೇಲೆ ಕ್ಯಾಟಗರಿ 2A ನಲ್ಲಿ ಕುರುಬರು ಇವರೆಲ್ಲ ಬರ್ತಾರೆ, OBC ಹಿಂದುಳಿದ ಜಾತಿಗಳು. ಕ್ಯಾಟಗರಿ 2B ನಲ್ಲಿ ಮುಸ್ಲಿಮ್ಸ್. ಸೊ ಎಲ್ಲ ಆಲ್ ಕಮ್ಯುನಿಟೀಸ್, ಲಿಂಗಾಯತ್ಸ್, ಒಕ್ಕಲಿಗ, ರೆಡ್ಡಿ ಅಪ್ ಟು ಶೆಡ್ಯೂಲ್ ಕಾಸ್ಟ್ ಅವರಿಗೆ ಕಂಪ್ಲೀಟ್ಲಿ ಆಲ್ ಕಮ್ಯುನಿಟೀಸ್ ಕಮ್ಸ್ ಅಂಡರ್ ರಿಸರ್ವೇಶನ್. ನೀನು ಉಳ್ಕೊಂಡಿರೋದು ಕರ್ನಾಟಕದಲ್ಲಿ ಎರಡೇ, ಹೌದು, ಬ್ರಾಹ್ಮಣರು ಮತ್ತು ವೈಶ್ಯರು, ಹೌದು, ಜೈನ್. ಹೌದು. ಸೊ ಈ ಕಮ್ಯುನಿಟಿಗಳಿಗೆ ಕರ್ನಾಟಕ, ಎಸ್ಪೆಷಲಿ ಕರ್ನಾಟಕ, ಆಲ್ ಇಂಡಿಯಾ 10% ಓಕೆ. ಬಟ್ ಕರ್ನಾಟಕದಲ್ಲಿ ಅವರ ಪಾಪ್ಯುಲೇಷನ್ ಇರೋದೇ ಆಲ್ ಪುಟ್ ಟುಗೆದರ್ 3.5% ಇದೆ. ಆ 10% ನ ಯಾರಿಗೆ ಕೊಡ್ತಾರೆ ಅನ್ನೋದು ತೀರ್ಮಾನ ಆಗ್ಬೇಕು. ಅದೇ ಈಗ ಬಿ ಗೋಪಾಲ್ ಕೂಡ ಅದೇ ಹೇಳ್ತಾ ಇದ್ರು, ಈಗ ಜನಸಂಖ್ಯೆ ಆಧಾರದ ಮೇಲೆ ಎಲ್ಲ ಮೀಸಲಾತಿ ಕೊಟ್ಬಿಡ್ಲಿ ಅಂತ. ಅಲ್ಲ ಫೈನ್, ಅದು ನಮ್ಮ ಪಕ್ಷದ ಸಿದ್ಧಾಂತನೇ ಅದು. ಜಿಸ್ಕಿ ಜಿತನಿ ಸಂಖ್ಯಾ ಬಾರಿ ಉಸ್ಕಿ ಉತ್ನಿ ಭಾಗ್ಯದಾರಿ. ಅಲ್ಲ, ಅವರು ಅದೇ ಹೇಳ್ತಾ ಇರೋದು, ಯಾವ್ಯಾವ ಜಾತಿ ಎಷ್ಟು ಜನಸಂಖ್ಯೆ ಆ ಸಂಖ್ಯೆಗೆ ಅನುಗುಣವಾಗಿ 10% ಮಾಡ್ಬಿಡ್ಲಿ ಮೀಸಲಾತಿ, ಸಮಸ್ಯೆ ಇರೋದಿಲ್ಲ ಅಂತ. ಫೈನ್ ನಮ್ದೇನು ಅಭ್ಯಂತರ ಇಲ್ಲ, ಮಾಡ್ಬೇಕಂಗೆ. ಸೊ ಹಾಗಿದ್ರೆ ಈ ಹಂತದಲ್ಲಿ ಈ ತೀರ್ಮಾನ ಕೈಗೊಂಡಿದ್ರು ಅಂದ್ರೆ ರಾಜಕೀಯವಾಗಿ ಚುನಾವಣಾ ವೋಟ್ ಬ್ಯಾಂಕ್ ಅಂತ. ಖಂಡಿತ. ಈಗ ಅದೇನಾಗಿದೆ ಅಂತಂದ್ರೆ ಅಪರ್ ಕಾಸ್ಟ್ ಅಲ್ಲೂ ಶೂದ್ರ ಕಮ್ಯುನಿಟೀಸ್ ಇದೆಯಲ್ಲ, ಅವರು ಕೂಡ ಅವ್ರದೇ ಲೋಕಲ್ ಪೊಲಿಟಿಕಲ್ ಪಾರ್ಟೀಸ್ ನ ಕಟ್ಕೊಂಡಿರೋದ್ರಿಂದ ಆ ವೋಟನ್ನ ತಗೊಳ್ಳೋದು ಕಷ್ಟ ಆಗಿದೆ ಬಿಜೆಪಿಗೆ. ಹಾಗಾಗಿ ಇದೊಂದು ತಂತ್ರ ಅಷ್ಟೇ. ಅದು ನಿಮ್ ಪ್ರಕಾರ ಉಪೇಂದ್ರ ಕುಶವಾಹ ಹೊರಗಡೆ ಬಂದ್ರು, ಅಪ್ನಾದಳ್ ಅಂತೇಳಿ ಉತ್ತರ ಪ್ರದೇಶದಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಪಾರ್ಟಿಗಳಿದಾವೆ, ಅವರೆಲ್ಲ ತಿನ್ಕೊಂಡ್ಬಿಡ್ತಾರೆ ಓಟ್ಗಳು. ಅದನ್ನ ಇಂಟ್ಯಾಕ್ಟ್ ಆಗಿ ಪೊಲರೈಸ್ ಮಾಡಕ್ಕೆ ನಡೆಸಿರತಕ್ಕಂತ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಇದು. ಖಂಡಿತ ಇಟ್ ಇಸ್ ಎ ಸ್ಟ್ರಾಟಜಿ. ಬಟ್ ಮೇಲ್ಜಾತಿಲಿರೋ ಬಡವರಿಗೂ ರಿಸರ್ವೇಶನ್ ಸಿಕ್ಬೇಕು ಅನ್ನೋ ವಿಚಾರ ಬಂದಿದೆಯಲ್ಲ ಹೊರಗಡೆಗೆ, ಅದು ಖಂಡಿತವಾಗ್ಲೂ ಒಂದು ರೂಪ ಪಡ್ಕೊಳ್ಳುತ್ತೆ. ಅಂದ್ರೆ ರಿಸರ್ವೇಶನ್ ಪರವಾಗಿ ಮಾತಾಡ್ತಾ ಇರೋದು ಹೊಸ ಬೆಳವಣಿಗೆ ಅಂತ ಹೇಳ್ತಾರೆ. ಅದು ಖಂಡಿತ ಇಲ್ಲಿವರೆಗೆ ರಿಸರ್ವೇಶನ್ ಅಂದ್ರೆ ಅಪರಾಧ ಅಂತ ಆಗಿತ್ತು. ರಿಸರ್ವೇಶನ್ ಅಂದ್ರೆ ಅಪರಾಧ. ರಿಸರ್ವೇಶನ್ ಇನ್ ದಿ ರಿಯಲ್ ಸೆನ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು ರೆಪ್ರೆಸೆಂಟೇಷನ್. ರೆಪ್ರೆಸೆಂಟೇಷನ್ ಶುಡ್ ಬಿ ಗಿವನ್ ಟು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಅಂತ ಇರೋದು. ಪ್ರಾತಿನಿಧ್ಯ ಟು ಇದು ಅಂಡರ್ ಯಾರು ಪ್ರಾತಿನಿಧ್ಯದಿಂದ ವಂಚಿತರಾಗಿದ್ದಾರೋ ಸಾರ್ವಜನಿಕ ಸೇವೆಗಳಲ್ಲಿ ಅವ್ರಿಗೆ ಸಮಾನ ಪ್ರಾತಿನಿಧ್ಯ ಕೊಡ್ಬೇಕು ಅನ್ನೋದು ಮೀಸಲಾತಿಯ ಉದ್ದೇಶ. ಮತ್ತೆ ಸಂವಿಧಾನದ ಆಶಯ, ಪ್ರಜಾಪ್ರಭುತ್ವದ ತತ್ವನೂ ಕೂಡ ಅದೇ. ಹೌದು. ಒಂದ್ ನಿಮಿಷ ನೀವು ಮಹೇಶ್ ರಾಗೆ ಜೊತೆ ಗೋಪಾಲ್ ಅವರೀಗ ತಮಿಳುನಾಡಲ್ಲಿ 69% ರಿಸರ್ವೇಶನ್ ಇದೆ. ಸೊ ಕರ್ನಾಟಕದಲ್ಲೂ ಕೂಡ ಅದನ್ನ 70% ತರಬೇಕು ಅಂತ ಸಿದ್ದರಾಮಯ್ಯ ಹೊರಟಿದ್ರು. ಸೊ ಹಾಗಿದ್ರೆ ರಿಸರ್ವೇಶನ್ ಅನ್ನು ನಾವು ಎಲ್ಲಿವರೆಗೂ ಸ್ಟ್ರೆಚ್ ಮಾಡ್ಬೋದು ಅಂತ ನೀವು ಹೇಳ್ತಾ ಇದ್ರಿ. ಪ್ರತಿಯೊಂದು ಜನಸಂಖ್ಯೆ ಆಧಾರದ ಮೇಲೆ ಕೊಡಿ ಅಂತ ಹೇಳೋದಾದ್ರೆ ಈಗ ಸಂವಿಧಾನದ ಆಶಯದಂತೆ ಪ್ರತಿಯೊಂದು ಹಂಚಬೇಕಾಗತ್ತೆ. ಹೌದು. ಈಗ ಅವರು 10% ತರ್ತಾ ಇರೋದು ಇದು ಪಾಲಿಟಿಕ್ಸ್. ಈಗ ಉತ್ತರ ಭಾರತದಲ್ಲಿ 3 ರಾಜ್ಯಗಳು ಹೋಗ್ಬಿಡ್ತಲ್ಲ ಅವ್ರದ್ದು. ಹಂಗಾಗಿ ಜಸ್ಟ್ ಟು ಅಟ್ರಾಕ್ಟ್ ದಟ್ ಕಮ್ಯುನಿಟಿ ದೇ ಆರ್ ಬ್ರಿಂಗಿಂಗ್ ದಿಸ್ ರಿಸರ್ವೇಶನ್. ಈಗ ತೀರ್ಮಾನ ಮಾಡಿದ್ರು ಗೋಪಾಲ್ ಅವರೇ, ಈಗ ಪಾರ್ಲಿಮೆಂಟ್ ಅಲ್ಲಿ ಇದು ಥರೋ ಡಿಬೇಟ್ ಆಗ್ಬೇಕು, ಸಮಗ್ರವಾಗಿ ಚರ್ಚೆ ಆಗ್ಬೇಕು. ಒಂದು
ಆಮೇಲೆ ಅದೇ ಸಂವಿಧಾನಕ್ಕೆ ತಿದ್ದುಪಡಿ ಆಗ್ಬೇಕು. ಮೊದಲೇ ಆಕ್ಟ್ ಅನ್ನ ನೀವು ಇದು ಎರಡು ಸದನಗಳಲ್ಲಿ ಅದನ್ನ ಮಂಡಿಸಬೇಕು, ಟೇಬಲ್ ಮಾಡಬೇಕು. ಸಂವಿಧಾನಕ್ಕೆ ತಿದ್ದುಪಡಿ ತಂದು ತಂದ್ರೆ ದಟ್ ಈಸ್ ವೆರಿ ವೆರಿ ಗುಡ್. ಆಕ್ಚುಲಿ ಮೇಲ್ಜಾತಿ ಬಡವರಿಗೂನು ಅನ್ಯಾಯ ಆಗ್ತಾ ಇದೆ ಒಂದು ಕಡೆಯಿಂದ. ಆಮೇಲೆ ಅವರು ಮೀಸಲಾತಿ ತಗೊಳ್ಳೋದನ್ನ ವಿರೋಧ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅವ್ರು ಮೀಸಲಾತಿ ನಮ್ಗೆ ಬೇಕಂತ ಕೇಳ್ತಾ ಇಲ್ಲ ಅವರು. ಹೌದು ಹೌದು. ಹಂಗಾಗಿ ಆ ಮೀಸಲಾತಿಯನ್ನ ವಿರೋಧ ಮಾಡುವಂತ ಜನ ಇವಾಗ ಕಡಿಮೆ ಆಗ್ತಾರೆ ಇದರಿಂದ. ಅದರ ಬಗ್ಗೆ ಅಪರಾಧಿ ಮನೋಭಾವ ಇಟ್ಕೊಂಡು ಏನೋ ಆರೋಪ ಮಾಡ್ತಾ ಇದಾರೆ. ಮೀಸಲಾತಿ ಅಂದ್ರೆ ದೇಶ ವಿರುದ್ಧ, ಸಮಾನತೆ ವಿರುದ್ಧ, ಹಕ್ಕುಗಳ ವಂಚನೆ ಅಂತ ಕೆಲವು ಬ್ರೇಕ್ ಬೀಳುತ್ತೆ. ಅಲ್ಲ, ಮೀಸಲಾತಿ ಅಂದ ತಕ್ಷಣನೇ SC/ST ಅವ್ರು ಬರೋದು. SC/ST ಹೌದು, ಎಲ್ಲ ಇವರೇ ಕಮಿಷನ್ ವರದಿ ಜಾರಿ ಆದಾಗ ಜಾರಿ ಆದ ಸಂದರ್ಭದಲ್ಲಿ ಈ OBCಗಳೆಲ್ಲ ಮೀಸಲಾತಿನ ವಿರೋಧ ಮಾಡಿದ್ದಾರೆ. ಅಲ್ಲ, OBC ಮೀಸಲಾತಿ ಗೊತ್ತೇ ಆಗಿರ್ಲಿಲ್ಲ, ಅದು ಗೊತ್ತೇ ಆಗಿರ್ಲಿಲ್ಲ. ಮೋಸ್ಟ್ಲಿ SCಗಳಿಗೆ ತಿರುಗಿ ಕೊಡ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ರು. ಮಂಡಲ್ ಕಮಿಷನ್ ಪರ ವಿರುದ್ಧ ಹೋರಾಟ ಮಾಡಿದ್ರು OBC ಅವರೇ. ಪರವಾಗಿ ಮಾಡಿದ್ದು ಕಾಂಶಿರಾಮ್ ಸಾಹೇಬ್ರು ಒಬ್ರೆ. ಎಸ್ ನಾನು ಗೋಪಾಲ್ ಅವ್ರ ಧನ್ಯವಾದ. ಜೊತೆ ಮಹೇಶ್ ಅವರು ಕೂಡ. ಮಹೇಶ್ ಈಗ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಮೀಸಲಾತಿ ಅಂದ್ರೆ ಎಲ್ಲಾ ತರದ ಕೆಲಸಗಳಿಗೆ ಮೀಸಲಾತಿ ಅಪ್ಲೈ ಆಗ್ಬೇಕಾಗತ್ತಲ್ವಾ? ಇಲ್ಲ, ಶೈಕ್ಷಣಿಕ ಮೀಸಲಾತಿನಲ್ಲಿ ಏನಾಗಿದೆ ಅಂದ್ರೆ ಮೆಡಿಕಲ್, ಇಂಜಿನಿಯರಿಂಗ್ ಈ ತರ ಸ್ಪೆಷಲ್ ಕೋರ್ಸಸ್ ಇದೆಯಲ್ಲ, ಪ್ರೊಫೆಷನಲ್ ಕೋರ್ಸ್, ಅಲ್ಲಿ ಸೀಟ್ ಗಳಿಗೆ ಒಂದಷ್ಟು ರಿಸರ್ವೇಶನ್ ಇದೆ. ಅಲ್ಲೂ ಕೂಡ ಈಗ ಇನ್ಕಮ್ ಸೀಲಿಂಗ್ ಇದೆ. SC/STಗೂ ಸಹ ಇನ್ಕಮ್ ಸೀಲಿಂಗ್ ಇದೆ. ಹಾಗಾಗಿ ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಆ ಇನ್ಕಮ್ ಸೀಲಿಂಗ್ ಇಂದ ಕೆಳಗಡೆ ಇರ್ತಕ್ಕಂಥವ್ರಿಗೆ ರಿಸರ್ವೇಶನ್ ಸಿಗುತ್ತೆ ಸೀಟ್ಗಳಲ್ಲಿ. ಈ ಇದಿದೆಯಲ್ಲ, ರಿಸರ್ವೇಶನ್ ಇನ್ ಸರ್ವಿಸ್ ಇದೆಯಲ್ಲ, ಇದನ್ನ ತಮಿಳ್ನಾಡಲ್ಲಿ 69% ತಂದು ಅದನ್ನ 9th ಶೆಡ್ಯೂಲ್ಗೆ ಹಾಕ್ಸಿದ್ದಾರೆ. ಕರೆಕ್ಟ್. ಹೌದು. ನೋಡಿ, ತಮಿಳ್ನಾಡಿನವರ ಪೊಲಿಟಿಕಲ್ ಸ್ಟ್ರೆಂತ್ ಹೇಗಿದೆ ನೋಡಿ. ಅವರು 69% ಇದೆ, ಇವತ್ತವರೆಗೂ ಇದೆ. ಆದ್ರೆ ಸುಪ್ರೀಂ ಕೋರ್ಟ್ಗಳು ತುಂಬಾ ಜಡ್ಜ್ಮೆಂಟ್ಸ್ ಬಂದಿರೋದೇನಂತಂದ್ರೆ ಆಲ್ ರಿಸರ್ವೇಶನ್ ಪುಟ್ ಟುಗೆದರ್ ಶುಡ್ ನಾಟ್ ಎಕ್ಸೀಡ್ 50%. ವಿತ್ ಇನ್ ದಿ 50%. ಅದನ್ನು ಯಾಕೆ ಹೇಳ್ತಾರೆ ಅಂತಂದ್ರೆ 50% ರಿಸರ್ವೇಶನ್, 50% ಜನರಲ್ ಕೋಟಾ ಅಂದಾಗ ಆರ್ಟಿಕಲ್ 16 ಆಶಯ ಇದೆಯಲ್ಲ, ರೈಟ್ ಟು ಈಕ್ವಲ್ ಅಪರ್ಚುನಿಟಿ. ಹೌದು. ಸೊ ಅದು ಫುಲ್ಫಿಲ್ ಆಗುತ್ತೆ ಅಂತ 50% ಸೀಲಿಂಗ್ ಮಾಡಿದ್ದಾರೆ. ಇದಕ್ಕೆ ಇಂಟರ್ಫಿಯರ್ ಆಗಬಾರ್ದು ಕೋರ್ಟ್ ಅಂತ ಹೇಳಿ ತಮಿಳ್ನಾಡವರು ಅದನ್ನ 9th ಶೆಡ್ಯೂಲ್ ಅಲ್ಲಿ ಹಾಕಿದ್ದಾರೆ. ನಾವು ಮೊದ್ಲಿಂದ ಒತ್ತಾಯ ಮಾಡೋದೇನು ಅಂತಂದ್ರೆ ರಿಸರ್ವೇಶನ್ ಪ್ರಾವಿಷನ್ಸ್ ಇದೆಯಲ್ಲ, ಇದನ್ನ 9th ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ದೇ ಶುಡ್ ಬಿ ಪುಟ್ ಬಿಯಾಂಡ್ ದಿ ಜೂರಿಸ್ಪ್ರುಡೆನ್ಸ್ ಆಫ್ ದಿ ಕೋರ್ಟ್ಸ್. ಸೆಕ್ಯೂರಿಟಿ ಬೇಕು, ಅದು ನಮ್ಮ ಆರ್ಗ್ಯುಮೆಂಟ್. ಹೌದು, ಇಲ್ಲದೆ ಇದ್ರೆ ಹಾಳು ಮಾಡ್ತಾರೆ. ಈಗ ಇವರು ಯಾರು ರಿಸರ್ವೇಶನ್ ನ 77 ಇಂದ ವಿರೋಧ ಮಾಡ್ಕೊಂಡು ಬಂದ್ರು, ಈ ಸಂಘ ಪರಿವಾರದ ಶಕ್ತಿಗಳು, ಅವರೇ ಇವತ್ತು ರಿಸರ್ವೇಶನ್ ಪರವಾಗಿ ಮಾತಾಡ್ತಾ ಇರೋದು. ಒಳ್ಳೆ ಬೆಳವಣಿಗೆ. ಈಗ ಕರೆಕ್ಟ್. ಈಗ ಗುಜರಾತ್ ನಲ್ಲಿ ಹಾರ್ದಿಕ್ ಪಟೇಲ್ ನೇತೃತ್ವದಲ್ಲಿ ಇವತ್ತು ಅಲ್ಲಿ ಪಟೇಲರಿಗೆ ಮೀಸಲಾತಿ ಹೋರಾಟ ನಡೀತದೆ. ಮಹಾರಾಷ್ಟ್ರದಲ್ಲಿ ಮರಾಠಿಗರಿಗೆ ಮೀಸಲಾತಿ ಅಂತ ಕೇಳ್ತಾರೆ. ಇದೇ ತೆಲಂಗಾಣ, ಆಂಧ್ರದಲ್ಲಿ 4% ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಾಗ ದೊಡ್ಡ ವಿರೋಧ ಆಯ್ತು. ಹಾಗೇನೆ ಗುಜ್ಜರು, ಮತ್ತೊಂದ್ ಕಡೆ ಏನು ಜಾಟು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮೀಸಲಾತಿಯ ಹೋರಾಟಗಳಿದ್ದಾವೆ. ಹಾಗಿದ್ರೆ ಎಲ್ಲಾ ಹೋರಾಟಗಳಿಗೂ ಮಾನ್ಯತೆ ಕೊಡಬೇಕಾದಂತ ಒಂದು ಅನಿವಾರ್ಯ ಸ್ಥಿತಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಬರ್ಲಿ ಸರ್, ಬರ್ಲಿ, ತೊಂದರೆ ಇಲ್ಲ. ಅಲ್ಲಲ್ಲ, ಈಗ ಮೋದಿ ಸರ್ಕಾರ ತೆಗೆದುಕೊಂಡು ತೀರ್ಮಾನ, ಮೊದಲಿಂದವರು ಕೂಡ ಈ ಮೀಸಲಾತಿ ಹೋರಾಟಗಳನ್ನು ವಿರೋಧ ಮಾಡ್ತಾ ಬಂದಿದ್ರು ಅನೇಕ ಸಂಘಟನೆಯವರು. ಅದೇ ಸೊ ಇದು ಪ್ಯಾಂಡ್ರೋ ಬಾಕ್ಸ್ ಓಪನ್ ಆಗುತ್ತೆ. ಎಸ್ ಈಗ ಮೀಸಲಾತಿ ಪರವಾಗಿ ಮಾತಾಡಕ್ಕೆ ಎಲ್ರು ಶುರು ಮಾಡಿರೋದು ಒಳ್ಳೆ ಬೆಳವಣಿಗೆ ಅದು. ಸೊ ಅಂದ್ರೆ ಮಾಡ್ಲಿ. ಈಗ ನಾರ್ತ್ ಇಂಡಿಯಾ ಇದೆಯಲ್ಲ ಸರ್, ನಾರ್ತ್ ಇಂಡಿಯಾ ಫ್ಯೂಡಲ್ ಸ್ಟೇಟ್ಸ್ ಅದು. ಹೌದು. ತುಂಬಾ ಉಳಿಗಮಾನ್ಯ ಮನಸ್ಥಿತಿ ಇರುವಂತ ರಾಜ್ಯಗಳು. ಉತ್ತರ ಪ್ರದೇಶ ಇರ್ಲಿ, ಮಧ್ಯಪ್ರದೇಶ, ರಾಜಸ್ಥಾನ್, ನಾರ್ತ್ ಇಂಡಿಯನ್ 9 ರಾಜ್ಯಗಳು ಹಾಗೆ ಇರೋದು. ಆ 9 ರಾಜ್ಯಗಳಲ್ಲಿ ಈ ಲ್ಯಾಂಡ್ ಓನಿಂಗ್ ಕಮ್ಯುನಿಟೀಸ್ ಇದಾರಲ್ಲ, ಮೇಲ್ಜಾತಿಯವರು, ಆ ಗುಜ್ಜರ್ಸ್ ಇರ್ಬೋದು ಅಥವಾ ಯಾರು ಜಾಟ್ಸ್ ಇರ್ಬೋದು, ಇವರೆಲ್ಲ ಇವತ್ತು ರಿಸರ್ವೇಶನ್, ಪಟೇಲ್ ಇರ್ಬೋದು, ನಮಗೂ ರಿಸರ್ವೇಶನ್ ಬೇಕು ಅಂತ ಕೇಳ್ತಾ ಇರೋದ್ರಿಂದ ಆ ಕಮ್ಯುನಿಟಿಗಳು ಪೊಲಿಟಿಕಲಿ ಕನ್ಸಲ್ಟೇಟ್ ಆಗಿ ತಮ್ಮದೇ ಒಂದು ಅಸ್ತಿತ್ವನ ಕಂಡುಕೋತಾ ಇರೋದ್ರಿಂದ ಬಿಜೆಪಿಯ ಆಲೋಚನೆಗಳಿಗೆ, ಬಿಜೆಪಿಯ ಬೆಳವಣಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಕಡೆ ವೋಟ್ ಬ್ಯಾಂಕ್ ಛಿದ್ರ ಆಗಿದೆ ಅನ್ನೋ ಭಯ ಕಾಡಿದೆ. ಖಂಡಿತ ಅವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಮಾಡ್ತಾ ಇರೋದು. ಬಟ್ ಜನ ಇವತ್ತು ತುಂಬಾ ಕಾನ್ಸಿಯಸ್ ಆಗಿದ್ದಾರೆ. ನರೇಂದ್ರ ಮೋದಿ ಅವರು ತಂದಿರೋ ಈ ಇಶ್ಯೂ ಇದೆಯಲ್ಲ, ಏನೋ ಈ ಕಾನೂನು ಇದೆಯಲ್ಲ, ಇದನ್ನ ಸ್ವಾಗತ ಮಾಡ್ತಾ ಅದು ನಮ್ಮ ಹೋರಾಟಕ್ಕೆ ಸಿಕ್ಕದಂತ ಜಯ. ಹಾಗಾಗಿ ನಾವೇ ರಾಜಕೀಯವಾಗಿ ಗಟ್ಟಿಯಾಗೋಣ ಅನ್ನೋ ತೀರ್ಮಾನ ತಗೋತಾರೆ. ಬಿಜೆಪಿಗೆ ಸಪೋರ್ಟ್ ಮಾಡಲ್ಲ, ನೋಡಿಬೇಕಾದ್ರೆ.
ಎಸ್ ಮಹೇಶ್ವರ್ ಎನ್ ಮಹೇಶ್ವರ್ BSPಯ ಶಾಸಕರು ಮಾಜಿ ಸಚಿವರು, ಮತ್ತೊಂದು ಕಡೆ ಬಿ ಗೋಪಾಲ್ ಅವರು ಕೂಡ ಇಬ್ರು ಕೂಡ ಬಹಳ ಸ್ಪಷ್ಟವಾಗಿ ಮಾತಾಡಿದ್ರು. ಸೊ ಇದರಲ್ಲಿ ಏನಿದೆ ಅಂದ್ರೆ 100% ಇರ್ತಕ್ಕಂಥ ದೇಶದಲ್ಲಿ 100% ಅಂದ್ರೆ ಎಲ್ಲ ಜಾತಿಗಳು ಸೇರ್ತಕ್ಕಂಥದ್ದು. ಹಾಗಿದ್ರೆ ಯಾವ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟಷ್ಟು ಮೀಸಲಾತಿ ಕೊಟ್ಬಿಟ್ರೆ ಯಾವ ವಾದನೂ ಉಟ್ಕೊಳ್ಳೋದು, ಯಾವ ಸಂಘರ್ಷನೂ ಇರಲ್ಲ. ಹಾಗಿದ್ರೆ ಯಾಕೆ ಮೀಸಲಾತಿ ವಿರುದ್ಧ ಮಾತಾಡ್ಕೊಂಡು ಬಂದಂತವ್ರು ಇವತ್ತು ಮೀಸಲಾತಿ ಪರ ಮಾತಾಡ್ತಾ ಇದ್ದಾರೆ? ಸೊ ಅಂದ್ರೆ ಬಡವರು ಮೇಲ್ಜಾತಿಯಲ್ಲೂ ಇದ್ದಾರೆ, ದಲಿತರಲ್ಲೂ ಇದ್ದಾರೆ, ಹಿಂದುಳಿದಲ್ಲಿದ್ದಾರೆ, ಅಲ್ಪಸಂಖ್ಯಾತರಲ್ಲಿದೆ, ಬುಡಕಟ್ಟು ಜೊತೆ ಎಲ್ಲ ಜಾತಿಗಳಲ್ಲಿ ಬಡವರು ಇದ್ದಾರೆ. ಹಾಗಿದ್ರೆ ಪ್ರಾತಿನಿಧ್ಯ ಅನ್ನುವಂಥದ್ದು ಎಲ್ಲರಿಗೂ ಈಕ್ವಲ್ ಆಗಿ ಶೇರ್ ಆಗಲಿ. ಹಾಗಾಗಿ ಈ ಒಂದು ನಿಲುವು ಏನಿದೆ, ತೀರ್ಮಾನ ಇದೆ, ಸ್ವಾಗತಿಸ್ತಾನೆ. ಇದು ಬಹುದೊಡ್ಡ ಚರ್ಚೆಗೆ ಸಮಗ್ರ ವೇದಿಕೆ ಕಲ್ಪಿಸಿದೆ ಅನ್ನುವಂಥ ಮಾತುಗಳನ್ನು ಕೂಡ ಆಡ್ತಾ ಇದೆ.